ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಚಿಂತಾಮಣಿ ತಾಲೂಕಿನ ವೈಜಕೂರು ಸೊಸೈಟಿಯ ಅಧ್ಯಕ್ಷರ ಚುನಾವಣೆ ನಡೆಸುವಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಜೆಕೆ ಕೃಷ್ಣಾರೆಡ್ಡಿ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಂತಾಮಣಿ ತಾಲೂಕಿನ ವೈಜಕೂರು ಸೊಸೈಟಿಯ ಚುನಾವಣೆಯು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದ್ದು, ಹೊಸದಾಗಿ ಚುನಾವಣೆ ಮಾಡಿ ಅಧ್ಯಕ್ಷರ ಆಯ್ಕೆ ಮಾಡಲು ಅಧಿಕಾರಿಗಳು 4 ತಿಂಗಳು ಕಾಲ ಸಮಯ ತೆಗೆದುಕೊಂಡು ಇದುವರೆಗೂ ಚುನಾವಣೆ ನಡೆಸದೆ ದಿನಾಂಕಗಳು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಎದ್ದು ಕಾಣುತ್ತಿದೆ. ಹಾಗೆಯೇ ಪೊಲೀಸರು ಸಹ ಈ ಚಿಂತಾಮಣಿ ತಾಲೂಕಿನಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಜೆಕೆ ಕೃಷ್ಣಾರೆಡ್ಡಿ ಅಧಿಕಾರಿಗಳ ವಿರುದ್ಧ ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಹಾಜರಿದ್ದರು. ಎಲ್ಲಿ ಇದು ಸರ್ವೆ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ನಾನು ಕೆಲವರನ್ನ ನಮ್ಮವರನ್ನ ಕಳಿಸಿ GPS ಒಂದು ಫೋಟೋಗಳನ್ನು ತಗೊಂಡಾಗ ಸರ್ವೆ ಅಧಿಕಾರಿಗಳು ಇರ್ತಾರೆ, ಸ್ಥಳೀಯರು ಇರ್ತಾರೆ, ಒಬ್ಬ PC ಕೂಡ ಅಲ್ಲಿರೋದಿಲ್ಲ. ಅಂದರೆ ಈ ಮೂರ್ಖ ಸುಳ್ಳೇಳಿ ಒಂದು ಪತ್ರವನ್ನು ಬರೆದಿರ್ತಾರೆ. ಈ ಥರ 4-6 ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ, ಹಾಗಾಗಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಪೊಲೀಸ್ ಅಂದರೆ ಈ DR, AR ಈ ಕಚೇರಿಯಿಂದ ಮತ್ತು ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಶಾಮೀಲಾಗಿ ಕಳೆದ 4 ತಿಂಗಳಿಂದ ಈ ಒಂದು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ. ಇವತ್ತು ಈ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ, ಇವತ್ತು ಇಲ್ಲಿರ್ತಕ್ಕಂಥವ್ರಿಗೆ ಇನ್ಸ್ಪೆಕ್ಟರ್ ಇರ್ಬೋದು, DYC ಇರ್ಬೋದು, ಇವತ್ತು ಇವರು IPL ಪಂದ್ಯಗಳನ್ನು ಆಡಿಸುವಂಥದ್ದು, ಸ್ಪೀಡ್ಗಳು ಆಡಿಸುವಂಥದ್ದು, ಗೋಳಿ ಪಂದ್ಯಗಳು ಆಡಿಸುವಂಥದ್ದು, ಇವತ್ತು ರೌಡಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಇವರು ನಮ್ಮ ತಾಲೂಕಿನಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ. ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ. ಯಾಕೆಂದ್ರೆ 4 ಜನ ಪೊಲೀಸನ್ನ ಕಳಿಸಿ ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂತ ಯೋಗ್ಯತೆ ಇವ್ರಿಗಿಲ್ಲ ಅಂದ್ರೆ ಯಾಕಿರ್ಬೇಕು ಇಲ್ಲಿ ಇನ್ಸ್ಪೆಕ್ಟ್ರು? ಇವತ್ತು ಸಂಪೂರ್ಣ ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಬಟ್ಲಳ್ಳಿಯಲ್ಲಿ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಕೂಡ ಇದೇ DYSP ಕಾರಣ, ಆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಕಾರಣ. ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಕಾರಣ ಏನು? ಕೋಳಿ ಪಂದ್ಯದಲ್ಲಿ 5,000 ರೂಪಾಯಿ ಬಾಕಿ ಇದೆ, 5,000 ರೂಪಾಯಿ ಕೊಡಿ ಅಂತೇಳಿ ಅವ್ನ ಮನೆ ಹತ್ರ ಹೋದಾಗ ಅವ್ನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಈಗಲೇ ಬೇಕು. ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು. ನಾನು ಕಳೆದ 15 ದಿವಸಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮಗು ವಿಚಾರದಲ್ಲಿ ನಾವು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ. ಅವತ್ತು ಈ ನಮ್ಮ DYSPಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಣ್ಣೋದ್ರೂ ಪರವಾಗಿಲ್ಲ, ಯಾರು ಕೊಲೆ ಆದ್ರೂ ಪರವಾಗಿಲ್ಲ, ಯಾರ ಮನೆ ಇಕ್ಕುಟ್ಟೋದ್ರೂ ಪರವಾಗಿಲ್ಲ, ಇವ್ರು ಬರ್ತಕ್ಕಂಥದ್ದು IPL ನಲ್ಲಿ ಏನು ಹಣ ಬರಬೇಕು 50-50, ಡಕಾಯಿತಿ ಆದ್ರೂ 50-50 ಬರಬೇಕು, ಕಳ್ತನ ಆದ್ರೂ 50-50 ಬರಬೇಕು, ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು 50-50 ಬರಬೇಕು, ಕೋಳಿ ಪಂದ್ಯ 50-50, ಇಸ್ಪೀಟ್ ಆಡಿದ್ರೆ 50-50. ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಹೇಳ್ತೇನೆ, 4 ಜನ ಪೊಲೀಸ್ ಇಲ್ವಾ ಇವ್ರಿಗೆ? ಇವ್ರ ಯೋಗ್ಯತೆಗೆ 4 ಜನ ಪೊಲೀಸ್ ಕಳಿಸಿ ಅಲ್ಲಿ ಚುನಾವಣೆ ನಡೆಸಕ್ಕಾಗಲಿಲ್ಲ ಅಂದ್ರೆ ಏನ್ ಮಾಡೋದಕ್ಕೆ? ಯಾರು ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ? ಇವರು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ಬೇಕು, ಜಿಲ್ಲೆಯಿಂದ ಕರೆಸ್ಕೊಬೇಕು, ಬೇರೆ ಬೇರೆ ವಿಂಗ್ಸ್ ಇದೆ. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷರಾದಂತಹ ಕೆ ರವೀಂದ್ರ ಶೆಟ್ಟಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದ 46 ಜಾತಿಗಳು ಸಹ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳಬೇಕು, ಈ ಹೋರಾಟ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ವಿರುದ್ಧ ರಾಜ್ಯದ ಎಲ್ಲ 46 ಜಾತಿಗಳಿಂದ ಅಹೋರಾತ್ರಿ ಧರಣಿಗೆ ಪಾಲ್ಗೊಳ್ಳುವಂತೆ ಮನವಿ. ಈ ಹಿನ್ನೆಲೆಯಲ್ಲಿ ಮಧುಗಿರಿ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ಲಿ ಗಿರೀಶ್ ಅವರು ಮಾತನಾಡುತ್ತಾ, ದಿನಾಂಕ 21-4-2025 ರಿಂದ 22-4-2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಅಹೋರಾತ್ರಿ ಧರಣಿಯಲ್ಲಿ ತುಮಕೂರು ಜಿಲ್ಲೆಯ ಎಲ್ಲಾ 46 ಜಾತಿಗಳ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಧರಣಿಯಲ್ಲಿ ಭಾಗವಹಿಸುವಂತೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು ಹಾಗೂ ಉಪಾಧ್ಯಕ್ಷರಾದ ಮಲ್ಲಘಟ್ಟ ಮಧು ಹಾಗೂ ನಾಗೇಂದ್ರ ಮತ್ತು ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಅವರು, ಕಾರ್ಯದರ್ಶಿಯಾದ ಶಂಕರ್ ಲಿಂಗ ಅವರು, ಉಪಾಧ್ಯಕ್ಷರಾದ ಗೋವಿಂದರಾಜ್ ಅವರು ಮತ್ತು ಖಜಾಂಚಿಯಾದ ಅಶ್ವತ್ಥಪ್ಪ ಅವರು ಭಾಗವಹಿಸಿದ್ರು. ವರದಿ ನಾಗರಾಜು, ದೇವರಹಟ್ಟಿ, ನಂದಿ ಟಿವಿ, ಪಾವಗಡ. ಮತ್ತು ಅಲೆಮಾರಿ ಜನಾಂಗದ ಹಿಂದುಳಿದ ವರ್ಗ ಒಂದು ಜನಾಂಗದ ಒಕ್ಕೂಟ ತುಮಕೂರು ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಅವರು ಮಾತಾಡೋದೇನೆಂದರೆ,
ಈಗ ಎಲ್ಲ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರು ಮಾಡಬೇಕು. ಅವ್ರನ್ನ ಈ ದಿನದಿಂದ 21-22ವರೆಗೆ ನನಗೆ ಅವ್ರಿಗೆ ಕೋರ್ಕೊಂಬೋದೇನೆಂದರೆ ಅವರ ಹೆಸರು ಹೇಳ್ತಾ ಇದ್ದೀನಿ. ತುಮಕೂರು ತಾಲೂಕಿಂದ ಕೊಲ್ಲಾರಪ್ಪ, ಶ್ರೀ ಕ್ಷೇತ್ರ ಕೈವಾರದ ವರಕವಿ ಮತ್ತು ಕಾಲಜ್ಞಾನಿಯಾದಂತಹ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. 3 ಕಿಲೋಮೀಟರ್ ಉದ್ದದವರೆಗೂ ಭಕ್ತಿ ಸಂಕೀರ್ತನೆಗಳೊಂದಿಗೆ ಭಕ್ತರು ಸಾಗಿದ್ದಾರೆ. ಬಾಗೇಪಲ್ಲಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಕೈವಾರ ತಾತಯ್ಯ ಜಯಂತ್ಯೋತ್ಸವ 3 ಕಿಲೋಮೀಟರ್ ಉದ್ದ ಸಾಗಿದ ಭಕ್ತರ ಸಂಕೀರ್ತನಾ ಪಾದಯಾತ್ರೆ. ಶ್ರೀ ಕ್ಷೇತ್ರ ಕೈವಾರದ ಯೋಗಿಗಳು, ತಪಸ್ವಿಗಳು, ಕಾಲಜ್ಞಾನ ಗ್ರಂಥಕರ್ತರು ಆದ ಸದ್ಗುರು ಶ್ರೀ ಯೋಗಿ ನಾರಾಯಣ ವರಕವಿಗಳ ಜಯಂತ್ಯೋತ್ಸವ ಬಾಗೇಪಲ್ಲಿ ಪಟ್ಟಣದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಭಜನಾ ಭಕ್ತರಿಂದ ನ್ಯಾಷನಲ್ ಕಾಲೇಜಿನಿಂದ ಶ್ರೀ ಸೂರ್ಯ ಕನ್ವೆನ್ಷನ್ ಹಾಲ್ವರೆಗೆ ಸಂಕೀರ್ತನಾ ಪಾದಯಾತ್ರೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಭಾವಚಿತ್ರವನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಇಟ್ಟು ಸರ್ವಾಲಂಕಾರವನ್ನ ಮಾಡಲಾಗಿತ್ತು. ಮಂಗಳಾರತಿಯೊಂದಿಗೆ ಪಾದಯಾತ್ರೆ ಪ್ರಾರಂಭಿಸಲಾಯಿತು. ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ಹಾಗೂ ಸುತ್ತಮುತ್ತಲಿನ ತಾಲೂಕುಗಳ ತಾತಯ್ಯನವರ ಭಜನಾ ಭಕ್ತ ವೃಂದದವರು ತಾತಯ್ಯನವರ ಕೀರ್ತನೆಗಳನ್ನ ಹಾಡುತ್ತಾ ಮುಖ್ಯ ರಸ್ತೆಯಲ್ಲಿ ತೆರಳುತ್ತಿದ್ದು ಭಕ್ತಿಯ ಪರಾಕಾಷ್ಠೆಯನ್ನ ತೋರುವಂತಿತ್ತು. ಸದಾನಂದ ಚಂದ್ರಮಾನನಿ ಜೋಶಿವತ್ತಮ మనసులోన భక్తపలకి ఆయ శక్తిని మార్పించే మనసులోన భక్తపరిచి వెంకట జననే జనకుడు నీవే జగదీశ వెంకట జననీ జనకుడు నీవే జగదీశ వెంకట జననీ జనకుడు నీవే. ಭಕ್ತಿಯ ಕೀರ್ತನೆಗಳಿಂದ ಮಿಂದೇಳುತ್ತಿದ್ದ ಭಕ್ತರಿಗೆ ಉರಿ ಬಿಸಿಲಿನ ಶಾಖ ತಟ್ಟದೇ ಇದ್ದಿದ್ದು ವಿಶೇಷವಾಗಿತ್ತು. ಸರಿಸುಮಾರು 3 ಕಿಲೋಮೀಟರ್ ದೂರ ಸಂಕೀರ್ತನಾ ಪಾದಯಾತ್ರೆ ಮಾಡಲಾಯಿತು. ನಂತರ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ತಾತಯ್ಯನವರ ಮೂಲ ವಿಗ್ರಹವನ್ನ ಕೈವಾರ ಮಠದಿಂದ ತಂದು ಪೀಠದಲ್ಲಿ ಆಸೀನ ಮಾಡಿ ವಿಶೇಷವಾದ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ವಿಶೇಷ ಅಭಿಷೇಕ ಮಾಡಲಾಯಿತು. ನಂತರ ಧರ್ಮಾಧಿಕಾರಿಗಳು ಆತ್ಮಬೋಧ ಪ್ರವಚನವನ್ನ ನೀಡಿದ್ದಾರೆ. ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜೈರಾಮ್ ಪ್ರವಚನಗಳನ್ನ ನೀಡಿ ಮಾನವ ಜನ್ಮದ ಶ್ರೇಷ್ಠತೆ ಎಂತಹುದು, ಶ್ರೇಷ್ಠತೆಯನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಮನುಷ್ಯರು ಮತ್ತು ಪ್ರಾಣಿಗಳಿಗೆ ಇರುವ ವ್ಯತ್ಯಾಸ, ವಿವೇಕದ ಬಗ್ಗೆ ತಿಳಿಸಿದ್ದಾರೆ. ತಾತಯ್ಯನವರು ಇದನ್ನೇ ಏರುಕ ಎಂದು ಕರೆದಿದ್ದರು. ಅದನ್ನ ಯಾವ ರೀತಿಯಲ್ಲಿ ಕಂಡುಕೊಳ್ಳಬೇಕು ಎಂದರೆ ಅದಕ್ಕೆ ಗುರುವಿನ ಅವಶ್ಯಕತೆ ಇದೆ. ಸದ್ಗುರು ತಾತಯ್ಯ ಈ ಭಾಗದಲ್ಲಿ ಜನಿಸಿ ವಿಶ್ವಕ್ಕೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅಂತಹ ತಾತಯ್ಯನವರಲ್ಲಿ ನಾವು ಭಕ್ತರಾಗಿ ಶರಣಾಗತಿಯಾಗಬೇಕು ಎಂದು ಹೇಳಿದ್ದಾರೆ. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿ ನರಸಿಂಹಪ್ಪ, ಬಿಆರ್ ನರಸಿಂಹನಾಯ್ಡು, ವಿ ಮುನಿರಾಜು, ಕಲ್ಯಾಣ ಮಂಟಪದ ಮಾಲೀಕರಾದ ಶ್ರೀಮತಿ ರೋಹಿಣಿ ಮತ್ತು ಶ್ರೀ ಭಾರ್ಗವ್ ಹಾಗೂ ಶ್ರೀಮತಿ ರೂಪಾ ಎನ್ ಶಾ ಮತ್ತು ಶ್ರೀ ತಿರುಮಲೇಶ್ ಜಿಎನ್ ಹಾಗೂ ಶ್ರೀ ಕ್ಷೇತ್ರ ಕೈವಾರದ ವಿಶ್ವಸ್ತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಶ್ರೀಮಠದ ಸೇವೆಯಲ್ಲಿ ನಿರಂತರವಾಗಿ ಸೇವೆಯನ್ನ ಸಲ್ಲಿಸುತ್ತಿರುವ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ ಭಜನಾ ತಂಡಗಳು ಹಾಗೂ ಸಮಸ್ತ ಭಕ್ತ ಮಹಾಶಯರು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾತಯ್ಯನವರ ಕೃಪೆಗೆ ಪಾತ್ರರಾಗಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಜಾತಿ ಜನಗಣತಿ ವರದಿಯಿಂದ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಒಳ ಮೀಸಲಾತಿ ಮತ್ತು ಜಾತಿ ಜನಗಣತಿಯಿಂದ ಯಾರಿಗೂ ಮೋಸ ಆಗುವುದಿಲ್ಲ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎನ್ ಸಂಪಂಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮದಲ್ಲಿ ನಡೆದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಮಾಜಿ ಶಾಸಕ ಎನ್ ಸಂಪಂಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನಿ ಬಳಗದ ಕಾರ್ಯಕರ್ತರೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಎನ್ ಸಂಪಂಗಿ ಮಾತನಾಡಿ, ಜಾತಿ ಗಣತಿ ಹಾಗೂ ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಾದ್ಯಂತ ಪರ ಮತ್ತು ವಿರೋಧ ಚರ್ಚೆಗಳು ನಡೆಯುತ್ತಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್
ಶಿವಕುಮಾರ್ ಗಮನಕ್ಕೆ ಈಗಾಗಲೇ ವಿಷಯ ಹೋಗಿರುವುದರಿಂದ ಜಾತಿ ಜನಗಣತಿ ಕುರಿತು ಸುದೀರ್ಘ ಚರ್ಚೆಗಳು ನಡೆಯುತ್ತಿವೆ. ಅದೇ ರೀತಿಯಲ್ಲಿ ಜಾತಿ ಜನಗಣತಿ ವರದಿಯಲ್ಲಿ ಲೋಪ ಇದೆ ಎಂದು ಕೆಲ ಸಚಿವರು, ಶಾಸಕರು ಸಚಿವ ಸಂಪುಟದ ಸಭೆಯ ಸಮಯದಲ್ಲಿ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ತಿಳಿಸಿರುತ್ತಾರೆ. ಎಲ್ಲ ಅಂಶಗಳನ್ನ ಪರಿಶೀಲಿಸಿ ಯಾವ ಜನಾಂಗಕ್ಕೂ ಅನ್ಯಾಯ ಆಗದಂತೆ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂಬ ವಿಶ್ವಾಸ ನನಗೆ ಇದೆ ಎಂದು ಹೇಳಿದ್ದಾರೆ. ಅದರಲ್ಲೂ ಕೂಡ ನಾನು ಈ ಒಳಪಂಗಡ ವಿಚಾರಗಳಲ್ಲಿ ಏನು ಮೀಸಲಾತಿಗಳನ್ನು ನೋಡ್ತಾ ಇದ್ದೀನಿ. ನಾನು ಈ ಒಳಪಂಗಡ ವಿಚಾರದಲ್ಲಿ ಏನು ಚರ್ಚೆಗಳು ನಡೀತಾ ಇದೆ ಅದು ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ಹೋಗಿದೆ. ಮತ್ತು ಎಲ್ಲರಿಗೂ ಕೂಡ ಅನ್ಯಾಯ ಆಗಬಾರ್ದು. ಎಲ್ಲ ಜಾತಿಗಳಲ್ಲೂ ಕೂಡ ಎಲ್ಲರ ಬಡವರಿದ್ದಾರೆ, ಅವರೆಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆಯದಾಗಬೇಕು. ಅದನ್ನು ಕೂಡ ಈಗ ಮುಖ್ಯಮಂತ್ರಿಯವರು ಏನು ಕ್ಯಾಬಿನೆಟಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಅದು ವಿಚಾರದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಈಗ ರಾಜ್ಯ ಮುಖ್ಯಮಂತ್ರಿಗಳ ತೀರ್ಮಾನವನ್ನು ನೀವು ಆಕ್ಷೇಪ ವ್ಯಕ್ತಪಡಿಸ್ತೀರಾ ಅಥವಾ ಸ್ವೀಕಾರ ಮಾಡ್ತೀರಿ ಸರ್? ಅಂದರೆ ಇದು ಈಗ ಒಳ ಮೀಸಲಾತಿ ಅಂದರೆ ಒಳ ಪಂಗಡಗಳ ಜಾತಿ ಆಧಾರಗಳು ಇವಾಗ ಬಂದಿದೆ, ಅದನ್ನು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ನೋಡೋಣ ಏನಾಗ್ತದೆ ಸರ್. ಜಾತಿ ಜನಗಣತಿ ವರದಿಯಲ್ಲೇ ಲೋಪ ಇದೆ, ಅದರಿಂದ ಮರು ಜಾತಿ ಜನಗಣತಿ ಮಾಡಿಸ್ಬೇಕು ಅಂತ ಈಗ ಕೆಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಸಚಿವ ಸಂಪುಟದಲ್ಲಿ. ಇದ್ರ ಬಗ್ಗೆ ಸರ್? ಅಲ್ಲ, ಅದನ್ನೇ ಈಗ ಚರ್ಚೆ ಆಗ್ತಾ ಇದೆ. ಅದಾದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ ಇದು ಯಾವ ಥರ ಮಾಡೋದು ಅಂತ. ಅದುವರೆಗೂ ನಾವೆಲ್ಲರೂ ಕೂಡ ಕಾಯಬೇಕಾಗ್ತದೆ. ಸರ್, ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ, ಅಶ್ವತ್ಥಪ್ಪ, ಸದಸ್ಯರಾದ ಶಶಿಕಲಾ ನಾರಾಯಣಸ್ವಾಮಿ, ವಿ ಆದಿನಾರಾಯಣಪ್ಪ, ಭಾಗ್ಯಲಕ್ಷ್ಮಿ, ಕೃಷ್ಣಪ್ಪ, ವೆಂಕಟೇಶ ರೆಡ್ಡಿ, ಲಕ್ಷ್ಮೀ, ಶಿವಪ್ಪ, ಗಂಗುಲಮ್ಮ, ಆಂಜನಪ್ಪ, ಮುಖಂಡರಾದ ಗಂಗಿರೆಡ್ಡಿ, ರಕೀಟಪ್ಪ, ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ಬಾಗೇಪಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.